ನಮಸ್ಕಾರ ಸ್ನೇಹಿತರೆ, ಡಿಜಿಲಾಕರ್ ಆ್ಯಪ್ನಲ್ಲಿ ಅಕೌಂಟೊಂದನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಿಮ್ಮ ಮೊಬೈಲನ್ನು ಓಪನ್ ಮಾಡಿ, ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ನೀವು ಪ್ಲೇಸ್ಟೋರ್ನಲ್ಲಿ ಸರ್ಚ್ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ನಲ್ಲಿ ನೀವು ಇಲ್ಲಿ ಸರ್ಚ್ನಲ್ಲಿ ಡಿಜಿಲಾಕರ್ ಅಂತ ಟೈಪ್ ಮಾಡಿ. ಸೊ ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ ನಿಮಗೆ ಡಿಜಿಲಾಕರ್ ನ್ಯಾಷನಲ್ ಗವರ್ಮೆಂಟ್ಸ್ ಡಿವಿಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ನಿಮಗೆ ಡಿಜಿಲಾಕರ್ನ ಒಂದು ಆ್ಯಪ್ನ ಒಂದು ಐಕಾನು ಮತ್ತು ಈ ರೀತಿ ನಿಮಗೆ ಶೋ ಆಗ್ತಿರುತ್ತೆ. ಇನ್ಸ್ಟಾಲ್ ಬಟನ್ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆ್ಯಪ್ ಇನ್ಸ್ಟಾಲ್ ಆದಮೇಲೆ ಇನ್ಸ್ಟಾಲ್ಡ್ ಅಂತ ಬರ್ತದೆ ಮತ್ತು ಓಪನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಡಿಜಿಲಾಕರ್ ಅಂತ ಈ ರೀತಿ ಇಂಟರ್ಫೇಸ್ ಪೇಜ್ ಬರ್ತದೆ. ಸೊ ನೋಡ್ಬೋದು, ಇಲ್ಲಿ ಚೂಸ್ ಯುವರ್ ಪ್ರಿಫರ್ಡ್ ಲ್ಯಾಂಗ್ವೇಜ್ ಅಂತ ಇರ್ತದೆ. ಲ್ಯಾಂಗ್ವೇಜ್ ನಿಮ್ಗೆ ಯಾವ್ದು ಬೇಕು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಬೈ ಡಿಫಾಲ್ಟ್ ಆಗಿ ಇಂಗ್ಲೀಷ್ ಸೆಲೆಕ್ಟ್ ಆಗಿದೆ ಮತ್ತು ಕಂಟಿನ್ಯೂ ಇನ್ ಇಂಗ್ಲೀಷ್ ಅಂತ ಇರ್ತದೆ, ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಸೆಕ್ಯೂರ್ ಅಂತ ಇರ್ತದೆ, ನೆಕ್ಸ್ಟ್ ಸ್ಕಿಪ್ ಬಟನ್ಗಳಿರ್ತವೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಸೊ ಲೆಟ್ಸ್ ಗೋ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ನೀವು ಇಲ್ಲಿ ಕಾಣ್ತಕ್ಕಂಥ ಐಕನ್ಗಳಲ್ಲಿ ಡಾಕ್ಯುಮೆಂಟ್ಸ್ ಯು ಮೈಟ್ ನೀಡ್ ಅಂತ ಏನು ಬಂದಿರುತ್ತದೆ, ಇದರಲ್ಲಿ ಮೊದಲಿಗೆ ಆಧಾರ್ ಕಾರ್ಡ್ ಅಂತ ಶೋ ಆಗ್ತಿರುತ್ತೆ. ಸೊ ಇಲ್ಲಿ ಆಧಾರ್ ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಆಧಾರ್ ಕಾರ್ಡ್ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ UIDAI ಆಲ್ ಸ್ಟೇಟ್ಸ್ ಅಂತ ಇರ್ತದೆ. ಕೆಳಗೆ ಗೆಟ್ ಸ್ಟಾರ್ಟೆಡ್ ಬ್ಲೂ ಕಲರ್ ಬಟನ್ ಇರ್ತದೆ, ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಇಲ್ಲಿ ಪರ್ಮಿಷನ್ಸ್ ಕೇಳ್ತದೆ, ಅಲೋ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ ಆರ್ ಕ್ರಿಯೇಟ್ ಅಂತ ಇರ್ತದೆ. ಸೊ ಈಗ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಯಾವ ಸಿಮ್ ಇದೆ ಅದು ಆ ಒಂದು ಸಿಮ್ನ ಮೊಬೈಲ್ ನಂಬರು ಮತ್ತು ಆ ಒಂದು ಕಂಪನಿಯ ಒಂದು ನೆಟ್ವರ್ಕ್ನ ಒಂದು ಸಿಮ್ ಇದೆ ಅದು ಶೋ ಆಗ್ತಿರುತ್ತೆ. ಸೊ ಅದನ್ನು ನೀವು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಏನಾಗುತ್ತೆ, ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಇರ್ತದೆ, ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ವೆರಿಫೈ OTP ಅಂತ ನೀವು ಯಾವ ಮೊಬೈಲ್ ನಂಬರ್ ಶೋ ಆಗಿತ್ತೋ ಆ ಒಂದು ಮೊಬೈಲ್ ನಂಬರಿಗೆ OTP ಒಂದು ಹೋಗಿರುತ್ತದೆ. ಸೊ ಇಲ್ಲಿ ಅಲೋ ಮಾಡಿ, OTP ಹೋಗುತ್ತದೆ. ಸೊ OTP ಹೋದ ನಂತರ ವೆರಿಫಿಕೇಷನ್ ಆಟೋಮೆಟಿಕ್ ಆಗಿ OTP ವೆರಿಫೈ ಆಗುತ್ತೆ. ನೆಕ್ಸ್ಟ್ ವೆರಿಫೈ ಯುವರ್ ಐಡೆಂಟಿಟಿ ಅಂತ ಇಲ್ಲಿ ನಿಮಗೆ ಎಂಟರ್ ಯುವರ್ ಆಧಾರ್ ನಂಬರ್ ಆರ್ VID ನಂಬರ್ ಟು ಪ್ರೊಸೀಡ್ ಅಂತ ಬರ್ತದೆ. ಸೊ ಇಲ್ಲಿ ನೀವೇನು ಮಾಡಿ, ಆಧಾರ್ ಆರ್ VID ನಂಬರ್ನಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಆಮೇಲೆ ಅದಕ್ಕೊಂದು ಲಿಂಕ್ ಇರ್ತಕ್ಕಂಥ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಮೊಬೈಲ್ ನಂಬರಿಗೆ OTP ಒಂದು ಹೋಗುತ್ತದೆ. ಸೊ ಇಲ್ಲಿ ಮೊದಲಿಗೆ ನೀವು ಆಧಾರ್ ನಂಬರ್ ಎಂಟ್ರಿ ಮಾಡಿರಿ, ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ವಿತ್ ಆಧಾರ್ ಫೇಸ್ ಅಥೆಂಟಿಕೇಶನ್ ಆಧಾರ್ OTP ಅಂತ ಎರಡು ಆಪ್ಷನ್ಗಳು ಶೋ ಆಗುತ್ತೆ. ಆಧಾರ್ OTP ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರತಕ್ಕಂಥ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ 6 ಡಿಜಿಟ್ನ OTP ಒಂದು ಬಂದಿರುತ್ತದೆ. ಅದನ್ನು ವೆರಿಫೈ OTP ಬಾಕ್ಸ್ಗಳೇನಿದೆ 6 ಬಾಕ್ಸ್ಗಳು ಅದರಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಆಮೇಲೆ ಸೆಟ್ ಯುವರ್ ಸೆಕ್ಯೂರಿಟಿ ಪಿನ್ ಅಂತ ನೀವು ಇಲ್ಲಿ 6 ಡಿಜಿಟ್ನ ಒಂದು ಸೆಕ್ಯೂರಿಟಿ ಪಿನ್ನನ್ನು ನೀವು ಸೆಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು ಇಲ್ಲಿ ನಿಮಗೆ ಮತ್ತೆ ಒಂದು ಸಲ ಪರ್ಮಿಷನನ್ನು ಕೇಳುತ್ತೆ, ಅಲೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ವೆಲ್ಕಮ್ ಅಂತ ಆಧಾರ್ನಲ್ಲಿರುವಂತೆ ನಿಮ್ಮ ಹೆಸರು ಶೋ ಆಗ್ತಿರುತ್ತೆ, ಆಧಾರ್ನಲ್ಲಿರುವಂತೆ ನಿಮ್ಮ ಫೋಟೋ ಕೂಡ ಎಲ್ಲ ಶೋ ಆಗ್ತಿರುತ್ತೆ ಮತ್ತು ನಿಮ್ಮದು ಇಸ್ಯೂಡ್ ಡಾಕ್ಯುಮೆಂಟ್ಸಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಂತ ಇರ್ತದೆ ಮತ್ತು ನಿಮಗೆ ಬೇಕಾದ ಡಾಕ್ಯುಮೆಂಟ್ಗಳನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಕೂಡ ಮಾಡಬಹುದಾಗಿರುತ್ತದೆ. ಇದಿಷ್ಟು ಡಿಜಿಲಾಕರ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ತಕ್ಕಂತಹ ವಿಧಾನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.